ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಇತ್ತೀಚೆಗೆ ಅಂಬೇಡ್ಕರ್ ಅವರ ಕುರಿತಾಗಿ ಒಂದು ಹೇಳಿಕೆ ಕೂಡ ಕೊಟ್ಟಿರ್ತಾರೆ ಸಂಸತ್ನಲ್ಲಿ. ಆ ಹೇಳಿಕೆ ವಿಚಾರವಾಗಿ ದೇಶಾದ್ಯಂತ ವ್ಯಾಪಕ ಖಂಡನೆ ಹಾಗೂ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಈ ವಿಚಾರವಾಗಿ ದೇಶಾದ್ಯಂತ ಹಲವು ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ. ಅದು ಮುಂದುವರೆದ ಭಾಗವಾಗಿ ಮೈಸೂರಿನಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮೈಸೂರು ಬಂದ್ಗೆ ನಾಳೆ ಕರೆ ನೀಡಲಾಗಿದೆ. ವಿವಿಧ ದಲಿತ ಪರ ಸಂಘಟನೆಗಳು ಸೇರಿದಂತೆ ಹಲವು ರೈತ ಸಂಘಟನೆಗಳಾಗಿರ್ಬೋದು ಅಥವಾ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಮಾಜಿ ಮೇಯರ್ ಪುರುಷೋತ್ತಮ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಮೊದಲನೇದಾಗಿ ಒಂದು ಬಂದ್ ವಿಚಾರವಾಗಿ ಈಗ ನಾಳೆ ಮೈಸೂರು 7ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಬಂದ್ ಮಾಡ್ತಾ ಇದ್ದೀರಾ. ಯಾವ ರೀತಿ ಬಂದ್ ರೂಪರೇಷೆ ಇರುತ್ತೆ, ಯಾವ ಬಂದ್ ಪರಿಕಲ್ಪನೆ ಹೇಗಿರುತ್ತೆ ಸರ್? ಈಗಾಗಲೇ ದೇಶಾದ್ಯಂತ ಅಮಿತ್ ಶಾ ವಿರುದ್ಧ ಹೋರಾಟಗಳು, ಬಂದ್ ಕಾರ್ಯಕ್ರಮ ದೇಶವ್ಯಾಪ್ತಿ ನಡೀತಿದೆ. ಅದೇ ರೀತಿ ಮೈಸೂರಲ್ಲೂ ಕೂಡ ಭಾಳ ವಿಶೇಷವಾಗಿ ಯಾವ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ, ಯಾವುದೇ ಸರ್ಕಾರಿ ವಾಹನಗಳಿಗೆ ಆಸ್ತಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಭಾಳ ಸೌಹಾರ್ದಿತವಾಗಿ ಈಗಾಗಲೇ ನಾನು ಎಲ್ಲ ಸಂಸ್ಥೆಯ ಮುಖಂಡರುಗಳನ್ನ ಕೂಡ ಭೇಟಿ ಮಾಡಿ ಬಂದಿದ್ದೀವಿ. ಇದರಲ್ಲಿ ಬಹುಮುಖ್ಯವಾಗಿ ನಮಗೆ KSRTC ಅವರು ನಮಗೆ ಸಹಕಾರವನ್ನು ಕೊಡಬೇಕಾಗಿರೋದು, ಸರ್ಕಾರದ ಒಂದು ಅಂಡರ್ಟೇಕಿಂಗ್ ಇರತಕ್ಕಂಥದ್ದು, ಮತ್ತು ಎಲ್ಲ ಖಾಸಗಿ ವಾಹನಗಳ ಮಾಲೀಕರನ್ನು ಕೂಡ ಅದು ರಸ್ತೆ ಓಡಾಡ್ತಕ್ಕಂಥ ಪ್ರತಿಯೊಂದು ವಾಹನದ ಮಾಲೀಕರು, ಅದು ಬಸ್ ಇರ್ಬೋದು, ಲಾರಿ ಇರ್ಬೋದು, ಆಟೋ ಇರ್ಬೋದು, ಕಾರ್ ಇರ್ಬೋದು, ಟೆಂಪೋ ಇರ್ಬೋದು, ಮತ್ತು ಇವರೆಲ್ಲರನ್ನು ಕೂಡ ಈಗ ನಾನು ಎಲ್ಲ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ದೀವಿ. ದುಡಿಯುವ ಕಾರ್ಮಿಕ ವರ್ಗಗಳನ್ನು ಕೂಡ ಭೇಟಿ ಮಾಡಿದ್ದೀವಿ. ಹೋಟೆಲ್ ಮಾಲೀಕರನ್ನು ಕೂಡ ಭೇಟಿ ಮಾಡಿದ್ದೀವಿ. ಹೋಟೆಲ್ ಸಂಘಟನೆಗಳು ಕೂಡ ಭೇಟಿ ಮಾಡಿದ್ದೀವಿ. ಹಲವು ಮಹಾಲ್ಗಳನ್ನು ಕೂಡ ಭೇಟಿ ಮಾಡಿದ್ದೀವಿ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ, ತರಕಾರಿ ಮಾರ್ತಕ್ಕಂಥವ್ರು, ಹೂ ಮಾರ್ತಕ್ಕಂಥವ್ರು, ಹಣ್ಣು ಮಾರ್ತಕ್ಕಂಥವ್ರು ಮತ್ತು ಗುಜರಿ ಮತ್ತು ಎಲ್ಲರನ್ನು ಕೂಡ ಈಗಾಗಲೇ ನಾವು ಭೇಟಿ ಮಾಡಿ ಬಂದಿದ್ದೀವಿ. ಎಲ್ಲರೂ ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ನಮಗೆ ನೀಡಿದ್ದಾರೆ. ಅದೇ ರೀತಿ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರರು ಕೂಡ ನಮಗೆ ಬೆಂಬಲವನ್ನು ಕೊಡಲಿಕ್ಕೆ ನಿಂತಿದ್ದಾರೆ ಸರ್. ಸರ್, ಈಗ ಬಂದರೆ ಕೂಡ ಸಾರ್ವಜನಿಕರು ಒಂದು ರೀತಿ ಹೈರಾಣ ಆಗೋದು ಜಾಸ್ತಿ. ಅವ್ರಿಗೆ ಯಾಕಾದರೂ ಬಂದ್ ಮಾಡ್ತಾರೆ ಅನ್ನೋ ಸ್ಥಿತಿಲಿ ಇರ್ತಾರೆ. ಕೆಲವೊಂದು ಮೈಸೂರಲ್ಲಿ ಯಾವೆಲ್ಲ ಸೇವೆಗಳು ನಾಳೆ ಇರುತ್ತೆ, ಯಾವ ಸೇವೆಗಳು ಸಿಗೋದಿಲ್ಲ ಅಂತ ತಮ್ಗೆ ಅನಿಸುತ್ತೆ ಸರ್? ಯಾವೆಲ್ಲ ಸಂಘಟನೆಗಳ ಬೆಂಬಲ ವ್ಯಕ್ತವಾಗಿದೆ ಅಂತ? ಅಂಬೇಡ್ಕರ್ ವಿಚಾರದಲ್ಲಿ ಈ ದೇಶದಲ್ಲಿ ಯಾರೂ ಕೂಡ ಅವ್ರ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಯಾರೂ ಕೂಡ ಉತ್ಸಾಹಕತೆಯಿಂದ ಬರ್ತಾರೆ ಹೊರತು ಯಾರೂ ಕೂಡ ಆಸಕ್ತಿ ಇಲ್ಲದಿರ್ತಕ್ಕಂಥವ್ರು ಯಾರೂ ಇಲ್ಲ. ಒಬ್ಬ ರೋಗಿನೂ ಕೂಡ ಭೇಟಿ ಮಾಡಿದ್ವಿ ನಾವು ಆಸ್ಪತ್ರೆಯಲ್ಲಿ. ನೀವು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಯಾರು ಅಂತ ಹೇಳಿದ್ರೆ ಹಿಂಗೆ ಅಮಿತ್ ಶಾ ಅಂತಕ್ಕಂಥ ಯಕಶ್ಚಿತ್ ವ್ಯಕ್ತಿ ಅಂಬೇಡ್ಕರ್ ವಿರುದ್ಧವಾಗಿ ಸಂಸದಲ್ಲಿ ಮಾತಾಡಿದ್ದಾನೆ, ಹಾಗಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ಈ ದೇಶದಲ್ಲಿ ಅಂಬೇಡ್ಕರ್ ಉಳಿದ್ರೆ, ಅಂಬೇಡ್ಕರ್ ಆಶಯ ಉಳಿದ್ರೆ, ಅಂಬೇಡ್ಕರ್ ಸಂವಿಧಾನ ಉಳಿದ್ರೆ ನನ್ನಂಥ ನೂರಾರು ಜನ ಈ ದೇಶದಲ್ಲಿ ಉಳಿತಾರೆ ಅಂತಕ್ಕಂಥ ಒಬ್ಬ ರೋಗಿ ಮಾತಾಡಿರ್ತಕ್ಕಂಥ, ಮತ್ತು ಎಲ್ಲ ವೈಯಕ್ತಿಕವಾಗಿ ಒಬ್ಬ ಮಹಿಳೆ ಕೂಡ ನಾವು ಕಾನ್ಫಿಡೆನ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಆ ಪುಣ್ಯಾತ್ಮನಿಗಾದರೆ ನಾವೆಲ್ಲಕ್ಕೂ ಕೂಡ ಸಿದ್ಧ ಇದ್ದೀವಿ ಅಂತಕ್ಕಂಥನು ಕೂಡ ಮಾತಾಡೋದು. ಆದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಹಾಲು ವ್ಯಾಪಾರಕ್ಕೆ ಮುಕ್ತವಾಗಿರ್ತದೆ, ಆಸ್ಪತ್ರೆಗೆ ಮುಕ್ತವಾಗಿರ್ತದೆ, ಆಂಬ್ಯುಲೆನ್ಸ್ಗೆ ಮುಕ್ತವಾಗಿರ್ತದೆ, ತುರ್ತು ಚಿಕಿತ್ಸೆಗೆ ಯಾರಾದರೂ ಕೂಡ ಅವ್ರಿಗೆಲ್ಲರೂ ಕೂಡ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟು ಇನ್ನು ಉಳಿದಂಥ ಎಲ್ಲವನ್ನು ಕೂಡ ಬಂದ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಈಗ ಮಾಡಿದ್ದೀವಿ ಸರ್. ಸರ್, ಈಗ ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಬಂದ್ಗೆ ಕರೆ ಕೊಟ್ಟಿದ್ದೀರಾ, ಹೋರಾಟ ಕೂಡ ಮುಂದಾಗಿದ್ದೀರಾ ಸರ್. ಒಂದು ವೇಳೆ ಗೃಹ ಸಚಿವರಂತ ಅಮಿತ್ ಶಾ ಅವರು ಯಾವುದೇ ಒಂದು ಕ್ಷಮೆ ಕೇಳದೇ ಇದ್ರೆ ಅಥವಾ ಒಂದು ರಾಜೀನಾಮೆ ಪಕ್ಷದ ವತಿಯಿಂದ ಪಡೆದೇ ಹೋದ್ರೆ ತಮ್ಮ ಮುಂದಿನ ದಿನಗಳಲ್ಲಿ ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಸರ್? ಈಗಾಗಲೇ ನಮ್ಮ ಬೇಡಿಕೆ ನಾಳೆ ಹೋರಾಟದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ನಾವು ರಾಷ್ಟ್ರಾಧ್ಯಕ್ಷರಿಗೆ ನಮ್ಮ ಮನವಿಯನ್ನು ಕೂಡ ಮಾಡ್ತಿದ್ದೀವಿ. BJP ಕೇಂದ್ರದಲ್ಲಿದೆ, ಅವರು ರಾಜೀನಾಮೆ ತಗೋಬೇಕು ಮತ್ತು ಅವ್ರನ್ನ ಕ್ಷಮೆ ಯಾಚಿಸಬೇಕು, ಅವ್ರಿಗೆ ಮತ್ತೆ ಕಾನೂನು ಮೂಲಕ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಒಂದು ವೇಳೆ ಅದಾಗಲಿಲ್ಲ ಅಂತೇಳಿದ್ರೆ ಈ ಹೋರಾಟ ನಿಲ್ಲೋದಿಲ್ಲ. ಇದು ಮೈಸೂರಿಗೆ ಮಾತ್ರ ಸೀಮಿತವಾಗಿರೋಕ್ಕಿಲ್ಲ, ಇಡೀ ದೇಶವ್ಯಾಪ್ತಿ ಅದು ಏನೇ ಆದರೂ ಕೂಡ, ಅದೆಷ್ಟೇ ರಕ್ತಪಾತವಾದರೂ ಪರವಾಗಿಲ್ಲ, ಅದಕ್ಕೆ ನಾವೆಲ್ಲರೂ ಕೂಡ ಸಿದ್ಧ ಇದ್ದೀವಿ ಸರ್. ಯಾಕೆಂದರೆ ಅಂಬೇಡ್ಕರ್ ವಿಚಾರದಲ್ಲಿ ಈ ದೇಶದ ಬಹುಸಂಖ್ಯಾತರ ಜನ ಇವತ್ತು ಉಳಿದಿದ್ದಾರೆ ಅಂತಕ್ಕಂಥದ್ರೆ ಅದು ಭಾರತದ ಸಂವಿಧಾನ, ಪ್ರಜಾಪ್ರಭುತ್ವ. ನಾವು ರಾಜೀನಾಮೆ ಕೊಡಿಸೋ ತನಕ ಬಿಡೋದಿಲ್ಲ. ಮತ್ತು ಡೆಲ್ಲಿ ಚಲೋನು ಕೂಡ ನಾವು ಫೆಬ್ರವರಿ ತಿಂಗಳು ಹಮ್ಮಿಕೊತೀವಿ. ಯಾಕಂದರೆ ಚಳಿಗಾಲ ಇರೋದ್ರಿಂದ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗೋಕ್ಕಾಗೋದಿಲ್ಲ. 1,000 ಜನ ಮೈಸೂರಿನಿಂದ ಡಿಲ್ಲಿ ತನಕ ಚಲೋ ಮಾಡಿ ಅವನು ರಾಜೀನಾಮೆ ಕೊಡೋ ತನಕ ಕೂಡ ನಾವು ಹೋರಾಟ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಮೇಯರ್ ಅಂತ ಪುರುಷೋತ್ತಮ ಅವರ ಮಾತು. ಏನೋ ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ದೇಶದ ಆಸ್ತಿ ಅಂಬೇಡ್ಕರ್ ಅವರು. ಹಾಗಾಗಿ ನಾಳೆ ಏನು ಬಂದಿದೆ, ಸಾರ್ವಜನಿಕರ ಯಾವುದೇ ರೀತಿ ಒಂದು ಅನಾನುಕೂಲ ಆಗದಂತೆ ಬಂದ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಅಮಿತ್ ಶಾ ಅವರು ರಾಜೀನಾಮೆ ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ದೆಹಲಿ ಚಲೋಗೂ ಕೂಡ ಕರೆ ನೀಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್, ಇಂಡಿಯನ್ ಟಿವಿ, ಮೈಸೂರು.